ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಶ್ ವ್ಲಾಗ್. ತೋರಿಸ್ತಾ ಇದ್ದೀನಿ ಇವತ್ತು ಹಸಿ ಬಟಾಣಿನ ಹೆಂಗೆ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ. ಸೀಸನ್ನಲ್ಲಿ ಆದರೆ ಸಿಗುತ್ತೆ, ಸೀಸನ್ ಇಲ್ಲದೆ ಇರುವಾಗ ಸಿಗಲ್ಲ ಅಲ್ವಾ. ಸೊ ಒಣ ಬಟಾಣಿ ಟೇಸ್ಟ್ ಇರಲ್ಲ. ಸೊ ಇದನ್ನು ನಾನು ಹೆಂಗೆ ಸ್ಟೋರ್ ಮಾಡ್ತೀನಿ ಅಂತ ನಾನಿವಾಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಅರ್ಧ ಬಟಾಣಿನ ಸಿಪ್ಪೆ ತೆಗೆದು ಹಿಂಗೆ ಬಿಡಿಸಿಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ, ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಕಾದಿದೆ, ನಾನೀಗ ಬಟಾಣಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬಟಾಣಿ ಕುಟ್ಟಿದೆ, ಸೊ ಬಟಾಣಿ ಎಲ್ಲ ಮೇಲೆ ಬರುತ್ತೆ. ಈಗ ಬಂದಿದೆ, ನಾನಿಲ್ಲಿ ಐಸ್ ವಾಟರ್ ಇಟ್ಕೊಂಡಿದ್ದೀನಿ. ಇದೀಗ 4 to 5 minutes ಆಗಿದೆ. ಸೊ ನಾನೀಗ ಇದನ್ನು ತೆಗಿತಾ ಇದ್ದೀನಿ ಆಚೆ ಕಡೆಗೆ. ತೆಗೆದ ತಕ್ಷಣ ಐಸ್ ವಾಟರ್ಗೆ ಹಾಕಬೇಕು. ಸೊ ನಾನೀಗ ಇದನ್ನ ಸೋಸ್ಕೋತಾ ಇದ್ದೀನಿ. ನೋಡ್ರಲ್ಲ, ಈಗ ಸೋಸಿಟ್ಕೊಂಡಿದ್ದೀನಿ. ಇದೀಗ ಸ್ವಲ್ಪ ಹೊತ್ತು ನೀರೆಲ್ಲ ಹೋಗಲಿ ಇದರಿಂದ ಆಚೆ ಕಡೆಗೆ. ಈಗ ನಾನು ಇದನ್ನು ಒಂದು ಕ್ಲಾತ್ ಮೇಲೆ ಹಾಕಿ ಹಾರಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರೆಲ್ಲ ಹೋಗೋ ತನಕ ಹಾಕಬೇಕು. ನೋಡ್ರಲ್ಲ ಹೇಗೆ ಹಾರಾಕಿದ್ದೀನಿ ಅಂತ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ. ಈಗ ನಾನೀಗ ಜಿಪ್ಲಾಕ್ ಕವರ್ ತೊಗೊಂಡಿದ್ದೀನಿ, ಇದರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ನಾನೀಗ ಜಿಪ್ಲಾಕ್ ಕವರ್ಗೆ ಹಾಕಿದ್ದೀನಿ ಅಲ್ವಾ, ಇದನ್ನು ಫ್ರೀಝರಲ್ಲಿ ಇಟ್ಕೊತೀನಿ. ಇದನ್ನು ನಾವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬೋದು. ಲೈಕ್ 6 to 7 months ತನಕ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಥರ ಅಷ್ಟೇ.